ಏನು ಇವರಿಬ್ರು ಇಷ್ಟೊಂದು ಡೀಪ್ ಆಗಿ ಡಿಸ್ಕಷನ್ ಮಾಡತ್ತಾರ ಅಂತೇಳಿ ಯೋಚನೆ ಮಾಡತ್ತೀರಿ. ಬರ್ರಿ ನಾ ಹೇಳ್ತೀನಿ ನಿಮ್ಗೆ. ಅನಂತ್ ಮತ್ತು ಮುದ್ದು ನಮ್ಮ ಮನೆಗೆ ಬಂದಿದ್ರು. ಅಲ್ಲಿಂದ ನಾವು ಹೊಂಟಿದ್ವಿ ಐನಾಪುರ ಸಿದ್ದೇಶ್ವರ ಜಾತ್ರೆಗೆ. ಯಾಕಂತಂದರೆ ಒಂದು ಶೂಟನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಬೇಗ ಬೇಗ ರೆಡಿ ಆಗಿಬಿಟ್ಟು ನಮ್ಮ ಮನೆಯಿಂದ ಹೊರಟ್ವಿ. ಅಲ್ಲಿ ಹೋದ ತಕ್ಷಣ ಜಾತ್ರೆಯಲ್ಲಿ ನಮಗೆ ಶ್ರೇಯಾಂಶ್ ಭೇಟಿ ಆದ. ಅವನ ಜೊತೆ ಸೇರಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ವಿನು ಮತ್ತು ಹಾಗೆ ಅವ್ರ ಬ್ರದರ್ ಅವರು ಮೀಟ್ ಆದರು. ಸೊ ಅವರು ನಮ್ಮ ಜೊತೆ ಜಾಯಿನ್ ಆದರು. ಅಲ್ಲಿಂದ ನಾವು ಶೂಟನ್ನು ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಮುಂದೆ ಹೋಗಿ ಲೊಕೇಶನೆಲ್ಲ ಸರ್ಚ್ ಮಾಡ್ತಾ ಇದ್ವಿ ಎಲ್ಲಿ ಮಾಡ್ಬೇಕಂತ ಹೇಳಿ. ಸೊ ಎಲ್ಲರೂ ರಿಯಾಕ್ಷನ್ಸನ್ನು ನೋಡ್ತಾ ಇದ್ವಿ. ಅದನ್ನು ಸಪ್ರೇಟ್ ವಿಡಿಯೋ ಹಾಕ್ತೀವಿ ಸದ್ಯದ್ರಲ್ಲಿ ನೋಡಿ. ತುಂಬಾ ಖುಷಿ ಆಗ್ತಾಯಿತ್ತು. ನಮ್ಮೂರ ಜಾತ್ರೆಯಲ್ಲಿ ಫಸ್ಟ್ ಟೈಮ್ ಈ ಥರ ವಿಡಿಯೋಸನ್ನು ಮಾಡ್ತಾ ಇರೋದು ನಾವು. ಇದುವರೆಗೂ ಯಾವ ಹುಡುಗಿನೂ ನಮ್ಮೂರ ಜಾತ್ರೆಯಲ್ಲಿ ಮಾಡಿಲ್ಲ. ಬಟ್ ಏನೋ ಒಂಥರ ಖುಷಿ ಇತ್ತು. ಸೊ ಹಾಗೆ ವಿಡಿಯೋ ಎಲ್ಲ ಮಾಡ್ತಾ ಹೋಗಬೇಕಿದ್ದೆ. ಇವ್ರಿಗೆ ಫೋಟೋಶೂಟ್ಗಿಂತ ಹೆಚ್ಚಿಗೆ ತಿನ್ನೋದೇ ಧ್ಯಾನ ಆಗಿಬಿಟ್ಟಿತ್ತು. ಏನೇನು ಸಿಗುತ್ತಲ್ಲ ಅದನ್ನೆಲ್ಲ ತೊಗೊಂಡು ತಿನ್ಕೊಂತ ನಿಂತಿದ್ರು ಆರಾಮ್ಸೆ. ಹಾಗೆ ಶೂಟ್ ಕೂಡ ಚೆನ್ನಾಗಿ ಮಾಡಿಕೊಟ್ರು. ಸುಮ್ಮನೆ ಜೋಕಿಗೆ ಹೇಳಿದೆ ಅಷ್ಟೇ. ಲೇಟಾಗೇ ಹೋಗಿದ್ವಿ, 9 ಗಂಟೆ ಸುಮಾರೆಲ್ಲ ಹೋಗಿದ್ವಿ. ಬಟ್ ಶೂಟ್ ಮುಗಿಲಿಕ್ಕೆ 12 ಗಂಟೆ ಟೈಮ್ ಆಗ್ತಾಯಿತ್ತು. ಆದರೂ ತುಂಬ ಪೇಷನ್ಸಿಂದ ಖುಷಿಯಾಗಿ ಎಂಜಾಯ್ ಮಾಡ್ತಾ ಶೂಟನ್ನು ಮುಗಿಸಿದ್ವಿ. ಸೊ ಲಾಸ್ಟ್ಗೆ ಹೇಗಿತ್ತು ಅಂಥೇಳಿ ನಮ್ಮದು ವ್ಲಾಗ್ ಬರುತ್ತೆ, ಸದ್ಯದ್ರಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ನೀವು ಹೇಗಿದೆ ಅಂಥೇಳಿ ಎಲ್ಲರೂ ಹೇಳಿ. ಹಾಗೆ ಜಾತ್ರೆಯಲ್ಲಿ ಯಾರ್ಯಾರು ನಮ್ಮನ್ನು ನೋಡಿದ್ರಿ ಅಂಥೇಳಿ ಕಮೆಂಟ್ ಹಾಕಿ. ಶೂಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದಿಷ್ಟು ನನ್ನ ಇನ್ಸ್ಟಾ ಫ್ಯಾಮಿಲಿ ಮೆಂಬರ್ಸ್ ಮೀಟ್ ಆದರು. ಅವ್ರ ಜೊತೆ ಹಾಗೆ ಫೋಟೋಸ್ ತೊಗೊಂಡು ಇವತ್ತು ನಮ್ಮ ಐನಾಪುರ ಜಾತ್ರೆದಾಗ ವಿಡಿಯೋ ಮಾಡೀವಿ. ಸದ್ಯದ್ರಾಗ ವಿಡಿಯೋನ ಅಪ್ಲೋಡ್ ಮಾಡತ್ತೀವಿ. ಎಲ್ಲರ ರಿಯಾಕ್ಷನ್ಸ್ ಹೆಂಗಿತ್ತಂದ್ರಿ ಸದ್ಯದ್ರಾಗ ವಿಡಿಯೋ ಬರ್ತೈತಿ. ಆದಷ್ಟು ಬೇಗ ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಲೈಕ್ ಮಾಡಿ ಕಮೆಂಟ್ ಮಾಡಿ.